ಇನ್ನು ಕೆಪಿಎಸ್ಸಿ ವಿಚಾರ ಅಂತ ಬಂದಾಗ ಈ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ಪ್ರಕರಣ ಇದೆಯಲ್ಲ, ಸಿಐಡಿ ವಿಚಾರಣೆಗೆ ಈಗ ಶಿವಶಂಕರಪ್ಪ ಅವರು ಹಾಜರಾಗ್ತಾರಾ ಅನ್ನುವಂತ ಪ್ರಶ್ನೆ. ನೋಟಿಸ್ ಅಂತೂ ನೀಡಿ ಆಗಿದೆ. ಇವತ್ತು ಅವ್ರು ಹಾಜರಾಗಲೇಬೇಕು. ಆದ್ರೆ ಹಾಜರಾಗ್ತಾರಾ ಅನ್ನುವಂತ ಪ್ರಶ್ನೆಗೆ ಶಿವಶಂಕರಪ್ಪ ಸೇರಿ ಈಗ 11 ಮಂದಿಗೆ ನೋಟಿಸ್ ನೀಡಿತ್ತು. ಆಗಸ್ಟ್ 25ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅಲ್ಲಿ ಇತ್ತು. ಶಿವಶಂಕರಪ್ಪ ಅವರು ಹಾಜರಾಗುವ ಸಾಧ್ಯತೆಗಳೇನಾದ್ರೂ ಕಾಣಿಸ್ತಾ ಇದೆಯಾ ಅಂದಾಗ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. 11 ಮಂದಿಗೆ ಅವರನ್ನು ಸೇರಿ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಸಿಐಡಿ 25ನೇ ತಾರೀಕು ಅಂದ್ರೆ ನಿನ್ನೆ ಮೊನ್ನೆನೆ ಹಾಜರಾಗಬೇಕಾಗಿತ್ತು. ಅವರು ನೋಟಿಸ್ ನೀಡಿದಂಥದ್ದು. ಶಿವಶಂಕರಪ್ಪ ಸಾಹುಕಾರ್ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಕಂಡು ಬರ್ತಿದೆ. ಯಾರ್ಯಾರು ಹಾಗಿದ್ರೆ ಶಿವಶಂಕರಪ್ಪ ಸಾಹುಕಾರ್, ಶಾಂತಾ ಹುಸ್ಮನಿ, ಬಿಬಿ ಗೀತಾ, ಬೋಜ್ಯ ನಾಯಕ್, ಪ್ರಭುದೇವ್ ಸೇರಿ ಕೆಪಿಎಸ್ಸಿ ಸದಸ್ಯರೆಲ್ಲರಿಗೂ ಕೂಡ ನೋಟಿಸ್ ನೀಡಲಾಗಿರುವಂತದ್ದು. ಸಿಐಡಿ ಕಚೇರಿಯಲ್ಲಿ ವಿಚಾರಣೆಗೆ ಬರಬೇಕು ನೀವು ಅಂತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರಗೂ ಕೂಡ ಸಿಐಡಿ ನೋಟಿಸ್ ನೀಡಿದ್ರು. ಈಗಾಗಲೇ ಎಸ್ಕೇಪ್ ಆಗಿದ್ದಾರೆ ಆ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮನೆ ಹತ್ರ ಬಂದು ಸಿಐಡಿ ನೋಟಿಸ್ ಅಂಟಿಸೋದ್ರೂ ಪತ್ತೆ ಇಲ್ಲ. ಇನ್ನು ಅಭ್ಯರ್ಥಿಗಳು 329 ಜನ ಯಾರ್ಯಾರು ಪಾಸ್ ಆಗಿದ್ದಾರೆ ಅವರಿಗೂ ಕೂಡ ಒಬ್ಬೊಬ್ಬರನ್ನೇ ಕರೆಸಿ ಈಗಾಗಲೇ ವಿಚಾರಣೆಯನ್ನ ಮಾಡಿದ್ದಾಗಿದೆ. ಅದರಲ್ಲಿ ಕೆಲವರು ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಕೆಲವರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಸಿಐಡಿ ಇನ್ನ ಬಿಚ್ಚಿಟ್ಟಿಲ್ಲ. 300ಕ್ಕೂ ಅಧಿಕ ಅಭ್ಯರ್ಥಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವತ್ತು ಸಿಐಡಿ ಕಚೇರಿಯಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳನ್ನ ಮತ್ತೊಮ್ಮೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಇನ್ನು ಉಳಿದಂತವರು ಇನ್ನ 29 ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರಣೆಯನ್ನ ಇವತ್ತು ಮಾಡ್ತಾರೆ ಸಿಐಡಿ ಕಚೇರಿಯಲ್ಲಿ.